ಶಿರಾ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಧರಣಿ. ಅಧ್ಯಕ್ಷರ ವಿರುದ್ಧ ಸದಸ್ಯರ ಆಕ್ರೋಶ, ಸಭೆ ನಡೆಸದಂತೆ ಪಟ್ಟು. ಶಿರಾದಲ್ಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯದ ಬಳಿಕ ನಡೆದ ಮೊದಲ ಸಾಮಾನ್ಯ ಸಭೆಯಲ್ಲೇ ಶಿರಾ ನಗರಸಭೆಯಲ್ಲಿ ಹೈಡ್ರಾಮಾ ನಡೆದಿದೆ. ಸದಸ್ಯರ ವಿರೋಧ, ಗದ್ದಲ ಹಾಗೂ ಮಹಿಳಾ ಸದಸ್ಯರ ಧರಣಿಯಿಂದಾಗಿ ಶಿರಾ ನಗರಸಭೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಾಮಾನ್ಯ ಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಶಿರಾ ನಗರಸಭೆ ಅಧ್ಯಕ್ಷ ಜೀಶಾನ್ ಮಹಮೂದ್ ವಿರುದ್ಧ ಜುಲೈನಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲು ಸಭೆ ಕರೆಯಲಾಗಿತ್ತು. ಆದರೆ ಅಧ್ಯಕ್ಷ ಜೀಶಾನ್ ಮಹಮೂದ್ ವಿರುದ್ಧ ನಡೆದ ಅವಿಶ್ವಾಸ ನಿರ್ಣಯ ವಿಫಲವಾಗಿ ಮತ್ತೆ ಅಧ್ಯಕ್ಷರಾಗಿ ಮುಂದುವರೆದಿದ್ರು. ಇದಾದ ಬಳಿಕ ಸೋಮವಾರ ನಗರಸಭೆಯ ಸಾಮಾನ್ಯ ಸಭೆ ಕರೆಯಲಾಗಿತ್ತು. ವಾರ್ಡ್ಗಳಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗ್ತಿದೆ. ತಮ್ಮ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭವಾಗಿಲ್ಲ ಎಂದು ಆರೋಪಿಸಿದ್ದು, ಮೊದಲು ಈ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ನಂತರ ಸಭೆ ನಡೆಸಬೇಕು ಎಂದು ಪಟ್ಟು ಹಿಡಿದ್ರು. ಇವರಿಗೆ ತಾರತಮ್ಯ ಯಾವ ಸಿಸ್ಟಮ್ ಅಲ್ಲಿ ಅದೇ ಆಗ್ತೈತಂದ್ರೆ ಅವ್ರ ಗಂಟ ನನಗೆ ಫೋನ್ ಮಾಡ್ತಾರೆ, ಅಧ್ಯಕ್ಷರೇ ನೀವಿದ್ದಾಗ ಸ್ಪಂದಿಸ್ತಿದ್ರಿ, ನಮಗೆ ಅಧ್ಯಕ್ಷರು ಬಂದಾಗಲಿ ಕಮಿಷನರ್ ಬಂದಾಗಲಿ ಒಂದು ಕೆಲಸಗಳು ಆಗ್ತಾ ಇಲ್ಲ, ಯಾಕೆ ತಾರತಮ್ಯ ನಮ್ಮ ಮೇಲೆನೆ ಕಂಡಿಡ್ತಾರ? ರಾಜೇಶ್ವರಿದ್ದಾಗ ನಾವಿದ್ದಾಗ ಕೆಲಸ ಬಿಟ್ಟರೆ ಪಾಪ ಇವತ್ತಿನವರೆಗೂ ಒಂದು ಕೆಲಸ ಆಗಿಲ್ಲ. ಆದ್ರೆ ಒಂದು ಅಂಶ 3 ಅಂಶ ಹಾಕಿದ್ವಿ. ಒಂದು ಅಂಶ ಅವರು ಒಬ್ಬ ಸದಸ್ಯರು ಕೇಳ್ತಾರಂದ್ರೆ ಯಾರೋ ಬೇರೆ ಸದಸ್ಯರ ಮಾತು ಕೇಳಿ ಅಲ್ಲಿ ಅಂಶ ಅಂದ್ರೆ ಅವ್ರಿಗೆ ಎಷ್ಟು ಅನ್ಯಾಯ ಆಗಿ ಅವ್ರಿಗೆ ಎಷ್ಟು ಒಟ್ಟು ಇರ್ಬೇಕೇನು? ಅಲ್ಲ ಯಾಕೆ ಹಾಕೊಟ್ಟಿಲ್ಲ? ಲೈಟ್ ಒಂದು ಲೈಟ್ ಸರಿ ಅಲ್ಲ ಇವ್ ತಾರತಮ್ಯ ಯಾಕೆ ಮಾಡ್ತೀವಿ ಅಂದ್ರೆ ಈಗ ಅಧ್ಯಕ್ಷರು ಅವ್ರನ್ನ ಕಂಡ್ಬಿಡ್ತಾರ ಮಾಡಬೇಡ ಕೆಲಸ ಒಳ್ಳೆಗ ಅಂತ. ಮತ್ತೆ ಯಾಕೆ ಕೆಲಸ ಮಾಡಿಸ್ತಾರ ಅವ್ರ ಒಳ್ಳೆಗ ಯಾಕೆ ಮಾಡಿಸ್ತಾ ಇದೀವಿ? ಅಧ್ಯಕ್ಷರು ಕೇಳಬೇಕು, ಅಧ್ಯಕ್ಷರು ಪರ್ಮಿಷನ್ ಬೇಕು. ಆ ಮೋಟರ್ ರಿಪೇರಿ ಅಧ್ಯಕ್ಷರಿಗೆ ಸೆಕ್ರೆಟರಿ ನಮಗೆಲ್ಲ ಕಮಿಷನರ್. ಅವ್ರು ಗೆದ್ದು ಬಂದಿರ್ತಾರೆ, ಅವ್ರು ಒಟ್ಟೂರೇ ಅಲ್ವಾ? ಮತ್ತೆ ಯಾಕೆ ಮಾತಾಡ್ಬೇಕು ನೀವು? ಇನ್ನು ಈ ಆರೋಪ ಮಾಡ್ತಿದ್ದಂತೆ ಇದಕ್ಕೆ ಸದಸ್ಯರಾದ ಉಮಾ ವಿಜಯರಾಜು, ಪೂಜಾ ಪೆದರಾಜು, ಸ್ವಾತಿ ಮಂಜೇಶ್, ಅಂಬುಜಾಕ್ಷಿ ನಟರಾಜು, ಸಾನಿಯಾ ಖಾದರ್ ಸೇರಿದಂತೆ ಹಲವು ಸದಸ್ಯರು ಧ್ವನಿಗೂಡಿಸಿದ್ದು, ಅಧ್ಯಕ್ಷರ ಬೆಂಬಲಿಗ ಸದಸ್ಯರಿಗೆ ಹೆಚ್ಚಿನ ಅನುದಾನ ನೀಡಲಾಗ್ತಾ ಇದೆ, ಉಳಿದ ವಾರ್ಡ್ಗಳನ್ನ ನಿರ್ಲಕ್ಷಿಸಲಾಗ್ತಾ ಇದೆ, ನಮ್ಮ ವಾರ್ಡ್ಗಳಿಂದ ಹೆಚ್ಚಿನ ಕಂದಾಯ ಬರುತ್ತಿದ್ರೂ ಅನುದಾನ ಮಾತ್ರ ಸಿಗ್ತಾ ಇಲ್ಲ ಎಂದು ಆರೋಪಿಸಿದ್ರು. ಈಗ ಸರ್ ಒಂದು ವಾರ ಟೈಮ್ ತಗ ಅಧ್ಯಕ್ಷ ನೀಟಾಗಿ ಹಂಚಿ ಮುಗಿಸಿ ಮಾಡಿ. ಅವ್ರ ಬಗ್ಗೆ ಯಾಕೆ ಕೇಳ್ತೀವಿ ಬಿಡಮ್ಮ? ಎಷ್ಟಿಟ್ಟು ಬೇಕು ಸರ್ ಅದನ್ನ ನೀವು ಸರಿ ಮಾಡಕ್ಕೆ? ಸರ್ ನಂಗೆ ಎಕ್ಸ್ಪ್ಲನೇಷನ್ ಬೇಡ, ಐ ನೀಡ್ ಅನ್ ಆನ್ಸರ್. ವರ್ಕ್ ನಡೀತಾನೆ ಇದೆ 6 ತಿಂಗಳಿಂದ. ಸರ್ ನಮ್ದು ರೋಡ್ ಚಿಕ್ಕದು,
ವಾರ್ಡಲ್ಲಿ ಈಗ ಎಲ್ಲ ನೀರು ಬಿಟ್ಬಿಟ್ಟು ಮನೆದು ಪ್ರೆಷರ್ ಚೆಕ್ ಮಾಡಿ ನಾನು ಇಮಿಡಿಯೇಟ್ ಆಗಿ ಸರ್ 6 ತಿಂಗಳು ಬೇಕಾ ಸರ್ ಅದಕ್ಕೆ 6 ತಿಂಗಳಲ್ಲಮ್ಮ 6 ತಿಂಗಳು ಅದಕ್ಕಿಂತ ಜಾಸ್ತಿ ಸರ್ ನಾನು ಕೇಳೋದು ಒಂದೇ ಉತ್ತರ ಅಲ್ಲಪ್ಪ, ನಂದು ಆಗಿಲ್ಲ ಏನ್ ಹೇಳು ಯಾರು ಕೂಡ ಆಗಿಲ್ಲ ಮೇಡಮ್ ನಾನು ಎಕ್ಸ್ಪ್ಲನೇಷನ್ ಸರ್ ಒಂದೇ ಮಾತಿನ ಲೆಕ್ಕಕ್ಕೆ ಬರಲ್ಲ ಮೇಡಮ್ ಈಗ ವರ್ಷ ಎಷ್ಟಾಗುತ್ತೆ ಮೇಡಮ್ ಈಗ ಟ್ಯಾಂಕ್ ಒಂದು ಲೊಕೇಶನ್ ಇರುತ್ತೆ, ಏರಿಯಾ ಒಂದು ಲೊಕೇಶನ್ ಇರುತ್ತೆ ಮೇಡಮ್. ಆ ಟ್ಯಾಂಕ್ ಇಂದ ತಮ್ಮ ಏರಿಯಾಗೆ ನೀರು ಬಿಟ್ಟು ಚೆಕ್ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೋತಿದೆ ಎಷ್ಟು ಸಮಯ ಸರ್ ಎಷ್ಟು ಬೇಕು ಸಮಯ ಕ್ಯಾಲ್ಕುಲೇಟ್ ಮಾಡ್ರಿ ಮೇಡಮ್. ಈಗ ಆಲ್ರೆಡಿ ಎಲ್ಲ ನಾವು 80% ವರ್ಕಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಮೇಡಮ್. ಇನ್ನು 20% ಸರ್ ನಾವಂತೂ ಇಲ್ಲಿ ನಿಂತ್ಕೊಂಡು ಆನ್ಸರ್ ಕೇಳ್ತಾ ಇದೀವಿ. ನಮ್ ಜನ ಇಷ್ಟು ನಮ್ಗೆ ಅವಕಾಶ ಕೊಡಲ್ಲ ಆನ್ಸರ್ ಕೊಡಕ್ಕೆ. ಜನಕ್ಕೆ ಉತ್ತರ ಕೊಡ್ಬೇಕು ನಾವು. ಇಲ್ಲ ಸರ್ ಚಿಕ್ಕ ರೋಡು ನೀವು ಕೆಟ್ಬಿಟ್ಟು ನೀವು ಹಾಕ್ಬಿಟ್ಟಿದ್ದೀರಲ್ಲ ಏನ್ ಸರ್ ಉತ್ತರ ಕೊಡ್ಬೇಕು ಜನಕ್ಕೆ? ಆಕ್ಸಿಡೆಂಟ್ ಆದ್ರೆ ನೀವು ತಗೋತೀರಾ ಅದ್ರದ್ದು? ಏನಾದ್ರೂ ಆಕ್ಸಿಡೆಂಟ್ ಆಗಿ ಅಲ್ಲಿ ಕ್ರೌಡ್ ಇದಾಗಿ ಏನಾದ್ರೆ ನೀವು ತಗೋತೀರಾ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ? ಇದೇ ಎಕ್ಸ್ಪ್ಲನೇಷನ್ ಸತ್ತವ್ರಿಗೆ ಕೊಡ್ತೀರಾ? ಆಕ್ಸಿಡೆಂಟ್ ಆಗೋದು ಕೊಡ್ತೀರೇನ್ರಿ? ಆಟ ಆಡ್ಕೊತೀರಾ ನೀವು? ಆಟ ಮಾಡ್ಕೊಂಡಿದ್ದೀರಾ ನಗರಸಭೆ? ಮೇಡಮ್ ಟೆಂಪರರಿ ನಾನು ಇಮಿಡಿಯೇಟ್ ವ್ಯವಸ್ಥೆ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಆಗಲ್ಲ, ನಿಜವಾಗ್ಲೂ ಇವ್ರ ಕೈಲಿ ಆಗಲ್ಲ. ನಮ್ಗೆ ಹೇಳ್ಬೇಡಿ, ನೀವು ಬಹಳ ಟೈಮ್ ಕೊಟ್ಟಿದ್ದೀವಿ. 4 ತಿಂಗಳಿಂದ ಇನ್ನು 2 ಮಂತ್ಸ್ ನಾನು ನಿಮ್ಗೆ ಮೊನ್ನೆ ಸಲ ಕೊಡಮ್ಮ ಇಲ್ಲಿ. ಆಯ್ತು 2 ಮಂತ್ಸ್ ಇಡೀ ನಗರದ್ದು ಪೂರ್ತಿ ಕಂಪ್ಲೀಟ್ ಆಗ್ಬೇಕು ವರ್ಕು ನನಗೆ. ಒಬ್ರಿಗೊಬ್ರು ಮೈಕ್ ಇನ್ನು ಪೌರ ಕಾರ್ಮಿಕರಿಗೆ ನಿವೇಶನ ಹಂಚಿಕೆ ಮಾಡಲು ನಿಗದಿಪಡಿಸಿರುವ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡುತ್ತಿದ್ದರೂ ನಗರಸಭೆ ಆಡಳಿತ ಮೌನವಾಗಿದೆಯೆಂದು ಸದಸ್ಯರು ಆರೋಪಿಸಿದ್ರು. ಸಭೆ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ಸಭೆಯನ್ನ ಅರ್ಧ ಗಂಟೆ ಮುಂದೂಡಿದ್ರು. ಬಳಿಕ ಮತ್ತೆ ಆರಂಭವಾದ ಸಭೆಯಲ್ಲೂ ಗೊಂದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭೆಯನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಆದರೆ ಸಭೆ ಮುಂದೂಡಿದ ಬಳಿಕವೂ ಸದಸ್ಯರು ಧರಣಿ ಮುಂದುವರೆಸಿದ್ದು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ನ್ಯಾಯ ಒದಗಿಸುವವರೆಗೂ ಧರಣಿ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಿಟ್ಟಪ್ಪ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಏನಿದ್ದಾರೆ ಅವರು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕಾರಣ ಈ ನಗರಸಭೆಯಲ್ಲಿ ನಡೀತಿರ್ತಕ್ಕಂಥ ತುಂಬ ಅವ್ಯವಹಾರಗಳು ಹಾಗೂ ಇವ್ರು ನಡ್ಕೊತಿರ್ತಕ್ಕಂಥ ರೀತಿ, ಅವ್ರನ್ನ ಬೇರೆ ಸದಸ್ಯರುಗಳನ್ನ ನಡೆಸ್ಕೊತಿರ್ತಕ್ಕಂಥ ರೀತಿ, ಹಾಗೆ ಅನುದಾನಗಳಲ್ಲಿ ತಾರತಮ್ಯ, ಇದನ್ನೆಲ್ಲ ಪ್ರಶ್ನಿಸಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಸೊ ನಾವೆಲ್ಲ ಕೌನ್ಸಿಲರ್ಸ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಸೊ ಮುಂದುವರೆದು ನಾವು DC ಬರೋವರೆಗೂ, DC ಸಮಕ್ಷಮದಲ್ಲಿ ಇದು ಪರಿಹಾರ ಆಗೋವರೆಗೂ ನಾವು ಉಪವಾಸ ಸತ್ಯಾಗ್ರಹ, ಅಂದರೆ ಕಿಟ್ಟಪ್ಪ ಅವ್ರು ಏನು ಮಾಡ್ತಿದ್ರು ಉಪವಾಸ ಸತ್ಯಾಗ್ರಹ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ಶಿರಾ ನಗರಸಭೆಯ ಸಾಮಾನ್ಯ ಸಭೆ ಸದಸ್ಯರ ಧರಣಿ ಮತ್ತು ಗದ್ದಲದಿಂದಾಗಿ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದ್ದು, ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯ ಮತ್ತಷ್ಟು ತೀವ್ರಗೊಂಡಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.